ಅವರು ಈಗ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದು 132 ಸೆಕ್ಷನ್ ಇದೆ. 353 ಈಗ ಹೊಸ ಸೆಕ್ಷನ್ ಇಸ್ BNSA ಮೆನ್ಷನ್ ಆಗುತ್ತೆ. ಈಗ ಈ ಬಿಡಿಡಿ ಅಧಿಕಾರಿಗಳು ನಮ್ಮ ಜೀವ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ, ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ. ಯಾವುದು ನಾವು ಕ್ರೈಮ್ ತಗೊಂಡ್ರೆ ಒಂದು ಮೇಜರ್ ಸೆಕ್ಷನ್ ಹೇಳ್ತೀವಿ. ಮೇಜರ್ ಆಫೆನ್ಸ್ ಏನಾಗಿದೆ ಅದರಲ್ಲಿ, ಮೇಜರ್ ಆಫೆನ್ಸ್ ಇದರಲ್ಲಿ 2 ಅಲ್ಲಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ. ಅದರ ಜೊತೆಗೆ ಅವರು ಕಂಪ್ಲೇಂಟ್ ಯಾವ ರೀತಿ ಕೊಡ್ತಾರೆ, ನಮಗೆ ಬೈದಿದ್ದಾರೆ, ಹೊಡೆದಿದ್ದಾರೆ, ಏನೇನಾಯ್ತು ಆ ಘಟನೆ ಪ್ರಕಾರ ನಾವು ನಮ್ಮಲ್ಲಿ ಕೂಡ ಗೌರ್ಮೆಂಟ್ ಲಾಯರ್ಸ್ ಇರ್ತಾರೆ, APP ಅವರು ಇರ್ತಾರೆ, ಅವ್ರ ಕಡೆಯಿಂದ ಲೀಗಲ್ ಗೈಡೆನ್ಸ್ ತಗೊಂಡು ನಾವು ಇನಿಷಿಯಲಿ ಸೆಕ್ಷನ್ ಹಾಕ್ತೀವಿ. ಮತ್ತೆ ಕ್ರೈಮ್ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡುವಾಗ ಬೇರೆ ಏನಾದರೂ ಯಾವುದು ಎಕ್ಸಾಂಪಲ್ ತಮ್ಗೆ ಇನ್ನೊಂದು ಉದಾಹರಣೆ ಹೇಳ್ತಾ ಇದ್ದೀವಿ. ಕೆಲವು ಇಂಜರಿ ಆಗತ್ತೆ, ಇಂಜರಿ ಇನಿಷಿಯಲಿ ಅವರು ಸಾದಾ ಗಾಯ ಇದೆ ಅಥವಾ ತೀವ್ರ ಗಾಯ ಇದೆ, ಇನಿಷಿಯಲಿ ಗೊತ್ತಾಗಲ್ಲ, ಮತ್ತೆ ಡಾಕ್ಟರ್ ಅದ್ರ ಮೇಲೆ ರಿಪೋರ್ಟ್ ಕೊಡ್ತಾರೆ ತೀವ್ರ ಗಾಯ ಇದೆ. ಸೊ ಸೆಕ್ಷನ್ ಯಾವಾಗೂ ಚೇಂಜ್ ಮಾಡೋಕ್ಕೆ ನಮ್ಮ ಇನ್ವೆಸ್ಟಿಗೇಷನ್ ಅಧಿಕಾರ ಇದ್ದೇ ಇರುತ್ತೆ. ಇನಿಷಿಯಲಿ ಅವರು ಏನು ಕಂಪ್ಲೇಂಟ್ ಕೊಡ್ತಾರೆ ಅದರಲ್ಲಿ ಮೇಜರ್ ಸೆಕ್ಷನ್ ಇದರಲ್ಲಿ 2 ಕಂಪ್ಲೇಂಟಲ್ಲಿ ಮೇಜರ್ ಸೆಕ್ಷನ್ ಸರ್ಕಾರಿ ಅಧಿಕಾರಿಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು, ಅದು ಮೇಜರ್ ಸೆಕ್ಷನ್. ಅದ್ರ ಮೇಲೆ ತಾವು ದಯವಿಟ್ಟು ಫೋಕಸ್ ಮಾಡಿ. ಕ್ರಿಮಿನಲ್ ಇಂಟಿಮಿಡೇಷನ್ ತಾವೇನು ಹೇಳ್ತೀರಾ, ಅವರಿಗೆ ಬೈದಿದ್ದಾರೆ, ಜೀವ ಬೆದರಿಕೆ ಹಾಕಿದ್ದಾರೆ ಅಥವಾ ಏನು ಹಾಕಿದ್ದಾರೆ, ಅದು ಯಾವಾಗಲೂ ನಮ್ಮ ಇನ್ವೆಸ್ಟಿಗೇಷನ್ ಏನು ಬರುತ್ತೆ ಫೈನಲ್ ಸೆಕ್ಷನ್ ನಮ್ಮ ಚಾರ್ಜ್ ಶೀಟಲ್ಲಿ ಏನಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ. ಈಗ ಅವರಿಗೆ ಇನ್ನೂ ಸ್ಟೇಷನ್ ಕರೆದಿಲ್ಲ, ನಾವು ಫ್ಯಾಕ್ಸೇ ವೆರಿಫೈ ಮಾಡ್ತಾ ಇದ್ದೀವಿ. ಇದರಲ್ಲಿ ತಾವು ಎಲ್ಲ ವಿಡಿಯೋ ರೆಕಾರ್ಡ್ ಮಾಡಿ ನಮಗೆ ಕೊಟ್ಟಿದ್ದೀರಾ. ಸ್ವಲ್ಪ ಯಾವ ರೀತಿ ಘಟನೆ ಆಗಿದೆ ಅದು ಕ್ಲಿಯರ್ ಕಟ್ ಆಗಿ ಸಿಕ್ಕಿದೆ ನಮಗೆ. ಅಂದರೆ ಇಂಡಿಪೆಂಡೆಂಟ್ ತಮ್ಮದು ಎಲ್ಲ ವಿಡಿಯೋ ಇತ್ತು, ಆ ಇನ್ಸಿಡೆಂಟ್ ಬಗ್ಗೆ ಒಂದು ವಿಡಿಯೋ ಇತ್ತು, ಮೀಡಿಯಲ್ಲಿ ಕೂಡ ಕವರ್ ಆಗಿದೆ, ಮತ್ತೆ ಕ್ಲಿಯರ್ ಇದೆ. ಮತ್ತೆ ಇದರಲ್ಲಿ ಅವರಿಗೆ ಕಳಿಸಿದ್ದೀವಿ. ಆ ಇನ್ವೆಸ್ಟಿಗೇಷನ್ ಆ್ಯಕ್ಚುಲಿ ಆ ಘಟನೆ ನಡೆದಿದೆ ಇನ್ನೂ ನಾವು ವೆರಿಫೈ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ತಮ್ಮ ಹತ್ರ ಏನಾದರೂ ವಿಡಿಯೋ ಇದೆ ತಾವು ನಮಗೆ ಶೇರ್ ಮಾಡಬಹುದು. ಆರೋಪಿಗೆ ಇವರು ಕಂಪ್ಲೇಂಟ್ ಯಾರು ಕೊಟ್ಟಿದ್ದಾರೆ, ಯಾವ ರೀತಿ ಜಗಳ ಆಯಿತು ಅದ್ರ ಬಗ್ಗೆ ಕೂಡ ಕೇಳಿದ್ದೀವಿ. ಅರೆಸ್ಟ್ ಮಾಡಿಲ್ಲ ಇವತ್ತು BTD ಇಡೀ ನೌಕರರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ನಾವು ಹೇಳ್ತಕ್ಕಂಥ ಸೆಕ್ಷನ್ ಹಾಕಿದ್ರೆ ಆತನನ್ನ ರಕ್ಷಣೆ ಮಾಡಕ್ಕಂತಾರ. ಈ ಹಿಂದಿನೂ ಆತನ ಮೇಲೆ ಇದೇ ನೌಕರರ ಮೇಲೆ ಹಲ್ಲೆ ಮಾಡಿದಂಥ ಪ್ರಕರಣಗಳು ಇದರಲ್ಲಿ ನಂದು ಎರಡು ಪಾಯಿಂಟ್ ಏನಿದೆ. ಈಗ ದಯವಿಟ್ಟು ಅವರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ಮ ಹತ್ರ ಯಾವುದು ಡಿಲೇ ಇಲ್ಲ. ಇಮಿಡಿಯೇಟ್ಲಿ ಘಟನೆ ಆದ ನಂತರ ನಮ್ಗೆ ಯಾವ ಕಂಪ್ಲೇಂಟ್ ಕೊಟ್ಟು ನಾವು FIR ಮಾಡಿದ್ದೀವಿ. ಇನ್ವೆಸ್ಟಿಗೇಷನ್ ತಾವು ದಯವಿಟ್ಟು ಅರ್ಥ ಮಾಡಬೇಕು. ಪೊಲೀಸ್ದು ಪೊಸಿಷನ್ ನ್ಯೂಟ್ರಲ್ ಪೊಸಿಷನ್ ಇರುತ್ತೆ. ಇವರಿಗೆ ಪೊಲೀಸ್ಗೆ ಯಾಕೆ FIR ಮಾಡ್ತಾ ಇದ್ದೀವಿ, ಅವರು ಫ್ಯಾಕ್ಟ್ಸ್ ಕರೆಕ್ಟಾಗಿ ತಿಳ್ಕೊಂಡು ಕೋರ್ಟ್ಗೆ ಕರೆಕ್ಟಾಗಿ ಇನ್ವೆಸ್ಟಿಗೇಷನ್ ಕೊಡಬೇಕು. ಯಾವುದು ಇನ್ವೆಸ್ಟಿಗೇಷನ್ ಕೋರ್ಟ್ ಮಾನಿಟರಿಂಗ್ ಅಲ್ಲಿ ಆಗುತ್ತೆ. ಈಗ ಅದರಲ್ಲಿ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಪಬ್ಲಿಕ್ಗೆ, ಸಾರ್ವಜನಿಕರಿಗೆ ಪ್ರತಿಭಟನೆ ಮಾಡೋಕ್ಕೆ ಅಧಿಕಾರ ಇರುತ್ತೆ. ಈಗ ತಾವು ಬೇರೆ ಪಾಯಿಂಟಲ್ಲಿ ನನಗೆ ಹೇಳಿದ್ದೀರಾ, ಅವರು ಮುನ್ಸಿಪಲ್ ಆಫೀಸಲ್ಲಿ ಮುಂದೆ ಹೋಗಿ ನೀರು ಸಮಸ್ಯೆ ಕಾರಣ ಪ್ರತಿಭಟನೆ ಮಾಡಿದ್ದಾರೆ, ಅದು ಕೂಡ ಒಂದು ರೀತಿ ಪ್ರತಿಭಟನೆ ಇದೆ. ಇಲ್ಲಿ ಅವರು ಬೇರೆ ಈಗ BTD ಅವರು ಪ್ರತಿಭಟನೆ ಮಾಡ್ತಾರೆ, ಅದು ಕೂಡ ಪ್ರತಿಭಟನೆ ಇದೆ. ಬಟ್ ನಾವು ಆ್ಯಸ್ ಅ ಪೊಲೀಸ್ ಸ್ಪೆಷಲಿ FIR ಆದಾಗ ಕಾನೂನು ಪ್ರಕಾರ ಏನು ಬರುತ್ತೆ ಆ ಪ್ರಕಾರ ತಿಳ್ಕೊಂಡು ನಮಗೆ ಸರ್ಕಾರ ಕಡೆಯಿಂದ ಲಾ ಪ್ರಕಾರ ನಮಗೆ ಸ್ವಲ್ಪ ಟೈಮ್ ಕೊಡ್ತಾರೆ. ಯಾವುದು ಹೀನಸ್ ಕೇಸ್ ಇದ್ದರೆ ಅಲ್ಲಿ 60 ದಿವಸ ಟೈಮ್ ಇರುತ್ತೆ, ನಾನ್ ಹೀನಸ್ ಕೇಸಲ್ಲಿ 60 ಇರುತ್ತೆ, ಹೀನಸ್ ಕೇಸಲ್ಲಿ 90 ಡೇಸ್ ಟೈಮ್ ಇರುತ್ತೆ. ಈಗಾಗಲೇ ನಾವು ಕೆಲಸ ಮಾಡಿದ್ದೀವಿ, ಈಗಾಗಲೇ FIR ರಿಜಿಸ್ಟರ್ ಮಾಡಿದ್ದೀವಿ, ನಾವು ಇನ್ವೆಸ್ಟಿಗೇಷನ್ ಕೂಡ ಮಾಡ್ತಾ ಇದ್ದೀವಿ. ಅವ್ರು ಕಾನೂನು ಪ್ರಕಾರ ಏನು ಬರುತ್ತೆ, ಅರೆಸ್ಟ್ ಮಾಡೋಕ್ಕೆ ಬರುತ್ತೆ ಅಂದರೆ ಅರೆಸ್ಟ್ ಮಾಡ್ತೀವಿ. ನಾವು ಅವರು ಡಿಮಾಂಡ್ ಪ್ರಕಾರ ಕೂಡ ಮಾಡ್ತಾ ಇಲ್ಲ, ನಾವು ಫ್ಯಾಕ್ಟ್ಸ್ ಪ್ರಕಾರ ಮುಂದೆ ಹೋಗ್ತಾ ಇದ್ದೀವಿ. ನಂದು ಅಷ್ಟೇ ಇದೆ. ಸೆಕೆಂಡ್ ಪಾಯಿಂಟ್ ಅವರದ್ದು ದಯವಿಟ್ಟು ಪಬ್ಲಿಕ್, ನಾವು ಎಲ್ಲ ಸರ್ಕಾರಿ ಅಧಿಕಾರಿಗಳು ಪಬ್ಲಿಕ್ಗೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ. ಪಬ್ಲಿಕ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ನಂದು ಅವರಿಗೆ ಅದೇ ರಿಕ್ವೆಸ್ಟ್ ಇದೆ, ಆ ಪ್ರಕಾರ ಕೆಲಸ ಮಾಡಬೇಕು. ನಮ್ಮ ಇಲಾಖೆದು ಕೆಲಸ ಅವರಿಗೆ ರಕ್ಷಣೆ ಕೊಡಬೇಕು ಅಂತ ಇದೆ. ಅವರಿಗೆ ಕೂಡ ನಾನು ಮನವಿ ಮಾಡ್ತಾ ಇದ್ದೀನಿ, ನಮಗೆ ಏನಾದರೂ ಈ ಥರ ಸಮಸ್ಯೆ ಬಂದರೆ ಅವ್ರು ಸೀನಿಯರ್ ಅಧಿಕಾರಿ ಅಥವಾ ನಮ್ಮದು 112 ಸಿಸ್ಟಮ್ ಇರುತ್ತೆ, ನಮ್ಮ ಲೋಕಲ್ ಸ್ಟೇಷನ್ದು ಅವರಿಗೆ ಫೋನ್ ಇರುತ್ತೆ. ಆ ದಿನ ಘಟನೆ ಇದ್ದಾಗ ಕೂಡ ಪೊಲೀಸ್ ಅವರು ಇಮಿಡಿಯೇಟ್ಲಿ ಹೋಗಿ ಅಟೆಂಡ್ ಮಾಡ್ತಾರೆ. ಇನ್ನು ಮುಂದೆ ಕೂಡ ಅವರಿಗೆ ಏನೋ ಸಮಸ್ಯೆ ಬಂದರೆ ಅವರು ಇಮಿಡಿಯೇಟ್ಲಿ ನಮಗೆ ತಿಳಿಸಿದ್ರೆ ನಾವು ಹೋಗ್ತೀವಿ, ಅದೇ ರೀತಿ ಸಮಸ್ಯೆ ಅವರಿಗೆ ಸಾಲ್ವ್ ಮಾಡ್ತೀವಿ. ಅದನ್ನು ಮನವಿ ಇದೆ ನಮಗೆ. ನಾವು ನಮ್ಮ ಕಡೆಯಿಂದ ಯಾವುದು ಡಿಲೇ ಆಗಲ್ಲ. ಕಾನೂನು ಪ್ರಕಾರ ಏನು ಆ್ಯಕ್ಷನ್ ಆಗಬೇಕು ಪಕ್ಕ ತಗೋತೀವಿ, 2 ಕೇಸಲ್ಲಿ ತಗೋತೀವಿ. ಅಂದರೆ ನಾವು